ಆರೋಗ್ಯ ಸುಧಾರಣೆ ಗುರಿಯಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುವ ಆರೋಗ್ಯ ಇಲಾಖೆ ಮೇಜರ್ ಸರ್ಜರಿಯೊಂದನ್ನು ನಡೆಸಿದೆ. ಇಲಾಖೆಯ ಆಧಾರ ಸ್ತಂಭವಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸಂಸ್ಥೆಗೆ ಗೇಟ್ ಪಾಸ್ ನೀಡಿದೆ. ಆದರೆ ಈ ನಿರ್ಧಾರ ಒಂದಷ್ಟು ಜನರಿಗೆ ಅಸಮಾಧಾನ ತಂದಿದೆ. ಹಾಗಾದ್ರೆ ಏನು ಆ ನಿರ್ಧಾರ ಅಂತ ಕೇಳ್ತೀರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್. ಆರೋಗ್ಯ ಸೇವೆ ಸುಧಾರಣೆಗೆ ಸರ್ಕಾರದ ಮಹತ್ವದ ಹೆಜ್ಜೆ. 108 ಆಂಬ್ಯುಲೆನ್ಸ್ ಕಿರಿಕೆ ಇನ್ಮುಂದೆ ಬೀಳಲಿದೆ ಬ್ರೇಕ್. ಆರೋಗ್ಯ ಇಲಾಖೆಯ ನಿರ್ಧಾರಕ್ಕೆ ಚಾಲಕರಿಗೆ ಶಾಕ್. ರಾಜ್ಯ ಆರೋಗ್ಯ ಇಲಾಖೆಗೆ ಬೆಂಬಲವಾಗಿ ನಿಂತಿದ್ದ 108 ಆಂಬ್ಯುಲೆನ್ಸ್ಗಳ ವಿಚಾರದಲ್ಲಿ ಆರೋಗ್ಯ ಇಲಾಖೆ ತಲೆಕೆಡಿಸಿಕೊಂಡಿತ್ತು. ಯಾವಾಗ ನೋಡಿದ್ರು ದೂರು, ನಿರ್ವಹಣೆ ಸಮಸ್ಯೆ ಅಂತ ಕೇಳಿ ಆರೋಗ್ಯ ಇಲಾಖೆ ಬೇಸತ್ತಿತ್ತು. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಒಂದು ಮೇಜರ್ ಸರ್ಜರಿ ಮಾಡೋಕೆ ಮುಂದಾಗಿದೆ. ಆದ್ರೆ ಇದರಿಂದ 108 ಆಂಬ್ಯುಲೆನ್ಸ್ ಚಾಲಕರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ಗಳನ್ನ ನಿರ್ವಹಣೆ ಮಾಡುತ್ತಿದ್ದ ಜಿವಿಕೆ ಸಂಸ್ಥೆಗೆ ಆರೋಗ್ಯ ಇಲಾಖೆ ಶಾಕ್ ನೀಡಿದೆ. ಇಷ್ಟು ದಿನಗಳ ಕಾಲ ಆಂಬ್ಯುಲೆನ್ಸ್ಗಳ ನಿರ್ವಹಣೆಯಲ್ಲಿ ಎಡವಿದ್ದ ಜಿವಿಕೆ ಸಂಸ್ಥೆಗೆ ಗೇಟ್ ಪಾಸ್ ನೀಡಿದೆ. 108ಗಳನ್ನ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ತನ್ನ ಕಂಟ್ರೋಲ್ಗೆ ಪಡೆದುಕೊಂಡಿದೆ. ನೇರವಾಗಿ ಆರೋಗ್ಯ ಇಲಾಖೆಯಿಂದಲೇ 108 ನಿರ್ವಹಣೆ ಮಾಡಲು ನಿರ್ಧರಿಸಿದೆ. ಆದ್ರೆ ಈ ನಿರ್ಧಾರ ಚಾಲಕರಿಗೆ ಆತಂಕ ಹೆಚ್ಚಿಸಿದ್ದು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಆರೋಗ್ಯ ಕವಚ ಯೋಜನೆ 108 ಕರ್ನಾಟಕ ರಾಜ್ಯದಲ್ಲಿ ಸುಮಾರು 17-18 ವರ್ಷಗಳಿಂದ GVKEMRI ಸಂಸ್ಥೆ ನಿರ್ವಹಣೆ ಮಾಡ್ತಾ ಬರ್ತಾ ಇತ್ತು. ಈಗ ಘನತೆವತ್ತ ಮಾನ್ಯ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಆರೋಗ್ಯ ಸಚಿವರು ಏನು ಇತ್ತೀಚಿನ ದಿನಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ನಾವು ಖಾಸಗಿ ಸಂಸ್ಥೆಯಿಂದ ಹಿಂಪಡೆದು ಸರ್ಕಾರನೇ ನೇರವಾಗಿ ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಒಂದು ಆದೇಶನ ಈಗ ಹೊರಡಿಸಿದ್ದಾರೆ. ಆರೋಗ್ಯ ಕವಚ ಯೋಜನೆಯಲ್ಲಿ ಸುಮಾರು 3,500-4,000 ಸಿಬ್ಬಂದಿಗಳು, ಚಾಲಕರು ಮತ್ತು ಸ್ಟಾಫ್ ನರ್ಸ್ಗಳು, EMT ಮತ್ತು ಪೈಲಟ್ಗಳು ಸುಮಾರು 16-17-18 ವರ್ಷಗಳ ಕಾಲ ಈ ಸೇವೆಯಲ್ಲಿ ನಾವು ನಿರಂತರವಾಗಿ ಸಾಕಷ್ಟು ಸಾರ್ವಜನಿಕರಿಗೆ ಸೇವೆ ಒದಗಿಸಿಕೊಟ್ಟಿದ್ದೀವಿ. ಇನ್ನು ಈ ಹಿಂದೆ ಜಿವಿಕೆ ನಿರ್ವಹಣೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಅನೇಕ 108 ಆಂಬ್ಯುಲೆನ್ಸ್ ಚಾಲಕರನ್ನ ನೇಮಕಾತಿ ಮಾಡಿಕೊಂಡಿತ್ತು. ಚಾಲಕರ ನೇಮಕಾತಿ, ಶಿಫ್ಟ್ ಡ್ಯೂಟಿ, ಅಸೈನ್ಮೆಂಟ್ ಎಲ್ಲ ಜಿವಿಕೆ ಸಂಸ್ಥೆ ನಿರ್ವಹಣೆ ಮಾಡ್ತಿತ್ತು. ಪ್ರಮುಖವಾಗಿ ಇಲಾಖೆ ಹೊರಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನ ನೇಮಿಸಿಕೊಳ್ತಿತ್ತು. ಆದ್ರೆ ಈಗ ಸರ್ಕಾರ ಹೊಸ ಚಾಲಕರನ್ನ ನೇಮಕ ಮಾಡಿಕೊಳ್ಳುತ್ತಾ ಅಥವಾ ಹಳೆ ಚಾಲಕರನ್ನೇ ಮುಂದುವರೆಸುತ್ತಾರಾ ಅನ್ನೋ ಗೊಂದಲ ಶುರುವಾಗಿದೆ. ಸುಮಾರು 1,500ಕ್ಕೂ ಹೆಚ್ಚು ಚಾಲಕರಲ್ಲಿ ಡವ ಶುರುವಾಗಿದೆ. ಈ ಗೊಂದಲಕ್ಕೆ ಆರೋಗ್ಯ ಇಲಾಖೆಯು ಕೂಡ ಕ್ಲಾರಿಟಿ ಕೊಡ್ತಿಲ್ಲ. ಇದರಿಂದ ಚಾಲಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಬಹಳ ತಾರತಮ್ಯ ಆಗಿದೆ. ಸರಿಯಾದ ರೀತಿಯಲ್ಲಿ ವೇತನವೂ ಸಹ ಸಿಕ್ಕಿಲ್ಲ. ಸುಮಾರು ವರ್ಷಗಳ ಕಾಲ ಸರಿಯಾದ ವೇತನವೂ ಸಹ ಸಿಕ್ಕಿಲ್ಲ. ಈಗಲೂ ಸಹ ನಮಗೆ ವೇತನ ಕಡಿಮೆ ಸಿಗ್ತಿದೆ. ಆಮೇಲೆ ಅದರ ಜೊತೆಗೆ ಈಗ 3 ತಿಂಗಳ ವೇತನವೂ ಸಹ ಆಗಿಲ್ಲ. ಈ ತಿಂಗಳದು ಸೇರಿ 3 ತಿಂಗಳದ ವೇತನವೂ ಸಹ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಏನು ಈಗ ಒಂದು ನಿರ್ಧಾರ ಮಾಡಿದಿರಿ, ಅದರ ಜೊತೆಗೆ ಇಷ್ಟು ವರ್ಷಗಳ ಕಾಲ ನಾವು ಏನು ಸೇವೆ ಸಲ್ಲಿಸಿದ್ದೀವಿ, ನಮ್ಮ ಸಿಬ್ಬಂದಿಗಳನ್ನೂ ಸಹ ದಯಮಾಡಿ ಸರ್ಕಾರದ ಅಧೀನದಲ್ಲೇ ತಗೊಂಡು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಒಂದು 3,500-4,000 ಜನ ಏನು ಸಿಬ್ಬಂದಿಗಳು, ಕುಟುಂಬಗಳಿವೆ, ನಮ್ಮೆಲ್ಲರ ಬಾಳಲು ಸಹ ಸರ್ಕಾರ ಬೆಳಕಾಗಿ. ಒಟ್ನಲ್ಲಿ ಆರೋಗ್ಯ ಇಲಾಖೆ ಮೇಜರ್ ಸರ್ಜರಿ ಏನೋ ನಡೆಸಿದೆ. ಆದ್ರೆ ಚಾಲಕರಲ್ಲಿ ಅಸಮಾಧಾನ ಮೂಡಿದೆ. ಕೆಲಸ ಕಳೆದುಕೊಳ್ಳುವ ಭಯ ಶುರುವಾಗಿದೆ. ಇದನ್ನೆಲ್ಲ ಆರೋಗ್ಯ ಇಲಾಖೆ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚರಣ್ ಮೂಡಬೇದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.